ಅಥಣಿ ತಾಲೂಕಿನೊಳಗೊಂದು ಕೃಷ್ಣಾ ನದಿ ದಂಡಿ ಮೇಲೆ ಶೇಗುಣಶಿ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಗೆ ನಮ್ಮ ಚಕ್ರವರ್ತಿ ಚಂದ್ರಗಿರಿ ತಾಯಿಯನ್ನು ಒಲಿಸ್ಕೊಂಡಂಥ ಬಬಲಾದಿ ಸದಾಶಿವಪ್ಪನವರು ಆ ಶೇಗುಣಶಿಗೆ ಹೋಗಿದ್ದರಂತ್ರಿ. ಹೋದಾಗ ಇಡೀ ಗ್ರಾಮವೆಲ್ಲ ಬಬಲಾದಿ ಮುತ್ತಿಯವರು ಬಂದಾರಂಥೇಳಿ ದರ್ಶನ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅವರು ಇಳಿದ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರೊಳಗೊಬ್ಬ ಪಂಚಾಳ ಪೈಕಿ ಬಡಗೌಡನು ಕೂಡ ಅವ್ರ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾನೆ. ಅವನಲ್ಲಿ ಒಂದಿಷ್ಟು ಭಕ್ತಿ ಏನು ಅಂತಂದರೆ, ಯಪ್ಪ ನಮ್ಮ ಮನೆಗೆ ಬಂದೊಂದಿಷ್ಟು ಪಾದ ಹಾಕಬೇಕ್ರಿ, ನನ್ನ ಹೆಂಡತಿ ಪ್ರಸಾದ ಮಾಡಿದ್ದಾಳೆ, ಅದನ್ನು ತಾವು ಸ್ವೀಕಾರ ಮಾಡಬೇಕು ಬುದ್ಧಿ ಅಂತ ಕೇಳ್ಕೊತಾನೆ. ಪರವಾಗಿಲ್ಲಪ್ಪ, ಸತ್ಪುರುಷರ ನೇಮೇನು ಭಕ್ತರ ಮನೆಗೆ ಪಾದ ಹಾಕೋದು, ಅವ್ರ ಮನೆಯೊಳಗೆ ಏನದ ಅದನ್ನು ನೋಡೋದು, ಅಲ್ಲಿ ಏನು ಕೊರತೆ ಅದ ಅದನ್ನು ಆಶೀರ್ವಾದ ಮಾಡೋದು. ಏನಾದರೂ ದುಷಿತ ಈ ರಾಕ್ಷಸ ಮಾಟು ಮದ್ದುಗಳ ಏನಾದರೂ ಒಳಗಿತ್ತು ಅಂತಂದ್ರೆ ಅವರು ತಮ್ಮ ಯೋಗ ಶಕ್ತಿಯಿಂದ ಅದನ್ನು ತಮ್ಮ ಜೋಳಿಯೊಳಗೆ ಹಾಕಿ ಅವರ ಮನೆಗೆ ನಿರ್ವಿಘ್ನವಾಗಿ ಮನೆಯನ್ನು ಸಾಗುವಂಗೆ ಆಶೀರ್ವಾದ ಮಾಡಿ ಬರೋದು. ಇಷ್ಟೇ, ನೀವು ಕೊಡೋದು ತಗೊಳ್ಳೋದೇನಿಲ್ಲ. ಗುರುಗಳು ಬರೋದೇ ಅದಕ್ಕಂದ್ರೆ ಇದಕ್ಕೆ ಬರೋದದು. ಹಾಗಾಗಿ ಆ ಅಪ್ಪಗಳು ಕೂಡ ಒಪ್ಪಿಗೆ ಕೊಟ್ಟರು. ಬಡಗೌಡ ಮನೆ ಕರ್ಕೊಂಡದ, ಪಾದ ಮೇಲೆ ಶುದ್ಧೋದಕ ಹಾಕಿ ಮನೆಯೊಳಗೆ ಕರ್ಕೊಂಡು ಕಂಬಳಿ ಹಾಸಿ ಅದ್ರ ಮೇಲೆ ಕೂಡಿಸಿ ಪಾದ ಪೂಜೆ ಮಾಡಿ ಪ್ರಸಾದ ಮಾಡಿದ್ರು. ಬಿಳಿ ಜೋಳದ ರೊಟ್ಟಿ, ಆಕಳ ಮೊಸರು, ಬೆಣ್ಣೆ, ಕೆಂಪು ಚಟ್ನಿ, ಕಾರೆಳೆ ಹಿಂಡಿ ಮತ್ತು ಶೇಂಗಾ ಚಟ್ನಿ, ಪಲ್ಯ ಇದನ್ನೆಲ್ಲ ಮಾಡಿದರು. ಪ್ರಸಾದ ಮಾಡಿಸಿದ್ರು. ಪ್ರಸಾದ ಆತು. ಬಡಿಗೆ ನಾನು ಹೋಗ್ತೀನಪ್ಪ, ನಿಮಗೆ ಚಂದ್ರಗಿರಿ ಒಳ್ಳೆಯದು ಮಾಡಲಿ ಅಂತ ಗುರುಗಳ ಆಶೀರ್ವಾದ ಮಾಡಿದರು. ಅವರ ಬಡಗೌಡನ ತಲ್ಬಾಗಲ ಹೊರಗಡೆ ಬಂದು ಅವ್ರದ್ದು ವಾಹನ ಕುದುರೆ ಎತ್ರಿ. ಅದರ ಮೇಲೆ ಕೂತ್ಕೊಳ್ಳೋಕ್ಕಿಂತ ಮುಂಚಿತ ಲಗಾಮ್ ಹಿಡಿದು ಬಾಗಿಲು ಕಡೆ ನೋಡಿದ್ರು. ಸದಾಶಿವಪ್ಪನವರಿಗೆ ಅವ್ರ ಮನೆಗೆ ಆಗತಕ್ಕಂಥ ಆಘಾತದ ಒಂದು ಭವಿಷ್ಯ ಗುರುತಾಯಿತಂತ. ಆಗಿದ ಕೂಡಲೇ ಅವ್ರು ಹೇಳ್ತಾರೆ, ಬಡಿಗೆ ಉಗಾದಿ ಹಬ್ಬದ ದಿವಸ ನಿನ್ನ ಮನೆಗೆ ಬೆಂಕಿ ಹತ್ತದಲೇ ಮಗನ ಅಂದ್ರಂತ್ರಿ. ಮನೆಗೆ ಗುರುಗಳಿಗೆ ಆತಿಥ್ಯ ಮಾಡಿಕೊಂಡು ಕರ್ಕೊಂಡು ಬಂದು ಪಾದಪೂಜೆ ಮಾಡಿಸಿ ಪ್ರಸಾದ ಮಾಡಿಸಿ ಗುರುದಕ್ಷಿಣೆ ಕೊಟ್ಟ ಮೇಲೆ ಗುರುಗಳು ಈ ರೀತಿಯಾಗಿ ಹೇಳಿದ್ರಲ್ಲ ಅಂಥೇಳಿ ಸತಿಪತಿಗಳಿಗೆ ಬಹು ದುಃಖ ಆಯಿತು. ಇನ್ನೇನು ಯಾಕ್ರಿಯಪ್ಪ ಅಂತ ಮರಳಿ ಕೇಳಬಾರ್ದು, ಕರಿಬಾಯಿ ಅವರದಾರ ಅಂತ ಮನುಷ್ಯನೊಳಗೆ ಅವ್ರ ಶಬ್ದೆಲ್ಲ ನುಂಗಿದ. ಗುರುಗಳು ಹೋಗಿಬಿಟ್ರು. ಒಂದು 15 ನಿಮಿಷದೊಳಗೆ ಮತ್ತೆ ಅರಿಕೇರಿ ಸಿದ್ದಪ್ಪ ಮಹಾರಾಜರು ಬಂದರು. ಇಲ್ಲೇನು ಸಮೀಪ ನಿಮಗೆ ಅರಿಕೇರಿ ಗುಡ್ಡದಲ್ಲ, ಅಲ್ಲಿ ಒಬ್ಬರು ಸಿದ್ದಪ್ಪ ಮಹಾರಾಜರು ಅಂಥೇಳಿ ಮಹಾಪುರುಷರಾಗಿ ಹೋಗಿದ್ದಾರೆ. ಅವರು ಕೂಡ ಯಾವಾಗಲೂ ಸಂಚಾರ ಮಾಡ್ತಾಯಿದ್ರು ಕುದುರೆ ಮೇಲೆ ಕೂತ್ಕೊಂಡು. ಅವರ ಕುದುರೆ ಹೆಸರು ಪದ್ಮಾವತಿ ಅಂತ ಹೇಳಿತ್ತು. ಅವರು ಹೆಂಗೆ ಸಂಚಾರ ಮಾಡ್ತಿದ್ರಂದ್ರೆ, ಆ ಕುದುರೆ ಪದ್ಮಾವತಿಯೇ ಡುಬ್ಬದ ಮೇಲೆ ಕೈ ಇಟ್ಟು, ಅಮ್ಮ ಇವತ್ತು ಯಾವ ಕಡೆ ಹೋಗಬೇಕು ಅಂತ ಅವ್ರು ಕೇಳಿದ್ರಂದ್ರೆ, ಆ ಕುದುರೆ ಬಲಗಾಲು ಎತ್ತಿ ಪೂರ್ವಕ್ಕೆ ಹಿಂಗೆ ಕಾಲು ಎತ್ತಿ ತೋರಿಸ್ತು ಅಂದ್ರೆ ಈ ಕಡೆ ಹೋಗ್ತಿದ್ರಂತ, ಪಶ್ಚಿಮಕ್ಕೆ ಮಾಡ್ತು ಅಂದ್ರೆ ಪಶ್ಚಿಮಕ್ಕೆ ಹೋಗ್ತಿದ್ರಂತ, ದಕ್ಷಿಣಕ್ಕೆ ಮಾಡ್ತು ಕಾಲು ಎತ್ತಿ ತೋರಿಸ್ತು ಅಂದ್ರೆ ಈ ಕಡೆ ಹೋಗ್ತಿದ್ರಂತ, ಉತ್ತರಕ್ಕೆ ಮಾಡ್ತಂದ್ರೆ ಉತ್ತರಕ್ಕೆ ಹೋಗ್ತಿದ್ರಂತ, ಈಶಾನ್ಯ ಕಡೆ ಮಾಡ್ತಂದ್ರೆ ಈ ಕಡೆ ಹೋಗ್ತಿದ್ರಂತ, ಆಗ್ನೇಯ ಕಡೆ ಮಾಡಿದ್ರೆ ಈ ಕಡೆ ಹೋಗ್ತಿದ್ರಂತ. ಇದು ಯಾವ್ದ್ರಿ? ನೈಋತ್ಯ, ಇದು ವಾಯವ್ಯ. ಇವು 8 ದಿಕ್ಕುಗಳಲ್ಲಿ ಯಾವುದೇ ದಿಕ್ಕಿಗೆ ಹಿಂಗೆ ಕಾಲೆತ್ತಿ ಕುದುರೆ ತೋರಿಸ್ತು ಅಂದ್ರೆ ಆ ಕಡೆ ಸಂಚಾರ ಮಾಡ್ತಿದ್ರಂತ. ಅವತ್ತಿನ ದಿನದಂದು ಈ ಏನದಲ್ಲಿದ್ದು ನೈಋತ್ಯ ಆ ದಿಕ್ಕಿಗೆ ಹೋದ್ರಂತ. ಅವರು ಹೋಗಿ ಹನುಮಂತ ದೇವ್ರ ಗುಡಿಯಾಗ ಕೂಡೋದೇ ಕ್ಷಣ ಎಲ್ಲ ಜನರಿಗೆ ಸಂತೋಷ. ಏನಪ್ಪ ನಮ್ಮ ಹಣೆ ಬರ, ನಾವೆಂಥ ಪುಣ್ಯಶಾಲಿಗಳು, ಈಗ ತಾನೇ ಬಬಲಾದಿ ಮುತ್ತಿಯವ್ರು ನಿರ್ಗಮನ ಮಾಡಿದರು, ಈಗ ಮತ್ತೆ ಅರಿಕೇರಿ ಮುತ್ಯ ಬಂದನಲ್ಲ ಅಂಥೇಳಿ ಎಲ್ಲರೂ ಹೋಗಿ ಗ್ರಾಮದವರೆಲ್ಲ ನಮಸ್ಕರಿಸಿದ್ರು, ಆಶೀರ್ವಾದ ತಗೊಂಡ್ರು. ಆ ಸುದ್ದಿ ಬಡಗೌಡಗನು ಗೊತ್ತಾತು. ಹಾಗೆ ಅವನು ಕೂಡ ದರ್ಶನಕ್ಕೆ ಬಂದ, ಮುಖ ಕಪ್ಪಾಗಿತ್ತು. ಆ ಬಳಿಕ ಅವನಿಗೆ ಅವ್ರಿಗೆ ಪ್ರಸಾದ ಮಾಡಿಸೀನಿ, ಏನಕ್ಕಾಗುವಲ್ಲ ಮುಂದೆ ನನ್ನ ಹಣೆ ಬಾರ, ನಾ ಏನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ ಅಂಥೇಳಿ ಸಿದ್ದಪ್ಪ ಮಹಾರಾಜರಿಗೆ ಸಹಿತ, ಯಪ್ಪ ಒಂದಿಷ್ಟು ಮನೆಗೆ ಬಂದು ಪಾದ ಹಾಕ್ತೀರಾ ಅಂತ ಕೇಳ್ತಾನೆ. ಹೌದಪ್ಪ ನಡೆ ಅಂತ ಬಂದರು. ಅವರಿಗೂ ಬಬಲಾದ ಅಜ್ಜನಂಗೆ
ಆದ್ರ ತಿಥೆ ಮಾಡಿದರು, ಪಾದಪೂಜೆ ಮಾಡಿದ್ರು, ಪ್ರಸಾದ ಮಾಡಿಸಿದ್ರು. ಆ ಬಳಿಕ ಊಟ ಮಾಡಿಸಿ ದಕ್ಷಿಣ ಕೊಡೋ ಮುಂದೆ ಗಂಡ ಹೆಂಡತಿ ಅವ್ರಿಗೇನು ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರಲ್ಲ, ಅವ್ರ ಕಣ್ಣಾಗಿನ ನೀರು ತಟ 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 ಆ ಗುರುಗಳ ಪಾದ ಮೇಲೆ ಬೀಳಾಕತ್ತು. ಸಿದ್ದಪ್ಪ ಮಹಾರಾಜ್ರಿಬ್ಬರು ಬೆನ್ನ ಮೇಲೆ ಕೈ ಇಟ್ಟು, ಅಲ್ಲ ಏನಪ್ಪ ಬಡಗೂಡ, ಯಾಕೋ ಏನಾಗಿದೆ, ಯಾಕೆ ಅಳ್ಳಕತ್ತಿ, ಏನಾಗಿದೆ ಅಂತ ಕೇಳಿದಾಗ ಇಬ್ಬರೂ ನೀರು ಒರೆಸ್ಕೊಂಡು ಹೇಳ್ತಾರೆ, ಅಪ್ಪ ನೀವು ಬರೋಕ್ಕಿಂತ ಮುಂಚಿತ ಅರ್ಧ ಗಂಟೆ ಬಬಲಾದ ಅಪ್ಪ ಅವರು ಬಂದಿದ್ದರು. ಬಂದ ಕೂಡಲೇ ಅವರಿಗೂ ನಿಮ್ಮ ಹಾಗೇ ಪ್ರಸಾದ ಮಾಡಿಸಿದ್ದೀವಿ, ದಕ್ಷಿಣ ಕೊಟ್ಟಿವಿ. ಹೋಗಾಗ ಬಾಗಿಲು ಹೊರಗೆ ನಿಂತ್ಕೊಂಡ್ರು. ಕುದುರೆ ಹತ್ತುವಕ್ಕಿಂತ ಮುನ್ನ ಬಡಗ್ಯ ನಿನ್ನ ಮನೆಗೆ ಹಗಲು ಬಾರಕ್ಕೆ ಬೆಂಕಿ ಹತ್ತದ ಮಗನ ಅಂತ ಹೇಳಿ ಹೋದರು. ಅದಕ್ಕಾಗಿ ನಮಗೆ ದುಃಖ ಆಗಿದೆ ಗುರುನಾಥ. ಓಹೋ ಹೀಗೇನಪ್ಪ, ಪರವಾಗಿಲ್ಲ. ಬಬಲಾದಿ ಅಜ್ಜ ಎಂಥ ಕೆಲಸ ಮಾಡ್ಯಾನೋ ಬಡಿಗೆ. ಅವ್ರು ಎಂಥ ಕೆಲಸ ಮಾಡಿದ್ರೆ ಗೊತ್ತೇನ, ನೀನೋ ಪೂರ್ವ ಜನ್ಮದಲ್ಲೊಂದು ಕರ್ಮ ಮಾಡಿದಿ, ಅವರಿಗೆ ಮನೆಗೆ ತರಿಸಿ ಪಾದಪೂಜೆ ಮಾಡಿಸಿ ಪ್ರಸಾದ ಮಾಡಿಸಿದಂತ ಆ ಋಣ ಅವ್ರ ಮ್ಯಾಲಾಗಿತ್ತಂತ ಆ ಮನೆಗೆ ಹತ್ತುವ ಬೆಂಕಿಯಿಂದ ನೀನು, ನಿನ್ನ ಮನೆಯೊಳಗಿರತಕ್ಕಂಥ ಮಕ್ಕಳು, ದನಕರಗಳು, ನಿನ್ನೆಲ್ಲ ಬಡಗ ಸಾಮಾನುಗಳು ಮತ್ತು ದವಸ ಧಾನ್ಯಗಳೆಲ್ಲ ರಕ್ಷಣೆ ಆಗಬೇಕಂತ ಮುನ್ಸೂಚನೆ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರಂತ. ಬಡಗೌಡನಿಗೆ ಸಂತೋಷನೂ ಆಯಿತು, ಸಂಶಯನೂ ಆಯಿತು. ಹೆಂಗದ ನೋಡ್ರಿ, ಇವ್ರ ಮಾತಿಗೆ ಸಂತೋಷನೇ ಆಯಿತು, ಸಂಶಯ ಏನಾಯ್ತಂದ್ರೆ, ಯಪ್ಪ ನನ್ನ ಮನೆಗೆ ಏನೂ ಇಲ್ಲದನ ಈ ರೀತಿ ಬೆಂಕಿ ಹತ್ತಾಕ ಏನು ಕಾರಣ, ಯಾವ ಜನ್ಮದ ಕರ್ಮ ಇದು? ಈಗಾಗಲಂತೂ ತಾಯಿ ಗರ್ಭದಿಂದ ನಾನು ಹೊರಗೆ ಬಂದ ಕೂಡಲೇ ನನಗೆ ಯಾವಾಗ ಪರಮಾತ್ಮ ಜ್ಞಾನ ಕೊಟ್ಟನೋ ಅಲ್ಲಿಗಿಡಿದಿಲ್ಲ ತನಕ ನಾಲಿಗೆಯಿಂದ ಕೈಗಳಿಂದ ಯಾವುದು ಕೂಡ ನಾ ಇನ್ನೊಬ್ಬರ ಮನಸ್ಸನ್ನು ನೋವಿಸುವ ಹಾಗೆ ಕಾರ್ಯ ಮಾಡಿಲ್ಲ. ಅದಕ್ಕೆ ನನ್ನ ಮನೆ ಬೆಂಕಿ ಹತ್ತದಂದ್ರೆ ಇದು ಹಿಂದಿನ ಜನ್ಮ ಕರ್ಮನೇ ಇರಬೇಕು. ಅಂಥ ಕರ್ಮ ಏನಪ್ಪ ಅಂತಂದ ಕೂಡಲೇ ಅವರು ತ್ರಿಕಾಲ ಜ್ಞಾನಿಗಳಿದ್ರಿ. ಭೂತ, ಭವಿಷ್ಯತ್, ವರ್ತಮಾನ್. ಭೂತ ಅಂದರೆ ನಿನ್ನಿಂದು, ವರ್ತಮಾನ ಅಂದರೆ ಈಗ ನಡೆದದ್ದು, ಭವಿಷ್ಯ ಅಂದರೆ ನಾಳಿನ ಪುರಾಣ. ನಿಮ್ಗೆ ತಿಳಿಯಂಗ ಗುರುಗಳು ಒಂದಿಟ್ಟು ಕಣ್ಣು ಮುಚ್ಚಿದ್ರು, ಅವನ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರು. ಅವ ಹಿಂದೆ ಏನು ಮಾಡಿದ ಅಂದರೆ, ಅವನು ಒಕ್ಕಲಿಗೆ ಇದ್ದ, ಇಬ್ಬರು ಗೆಳೆಯರದು ಹೊಲಗಳು ಸವನೇ ಇದ್ದು ಸಮಾನ, ಒಂದೇ ಸೀಮೆ ಅಡ್ಡ. ಆದರೆ ಬಿತ್ತುವಾಗ ಒಂದಿಷ್ಟು ಹಿಂದೆ ಮುಂದಾಗಿತ್ತು. ಲಕ್ಷ್ಯದಾಗಿರಲಿ, ಈಗೆಲ್ಲರೂ ಒಕ್ಕಲಿಗರೇ ಇದ್ರಿ ನೀವು. ಒಂದು ತಿಥಿ ಮುಹೂರ್ತದಲ್ಲಿ ಬಿದ್ದಂಥ ಬೀಜದ ಅಂಕುರ ಮತ್ತೊಂದು ಬೆಳೆಗೆ ಹಾಗಿರುವುದಿಲ್ಲ, ಅದಷ್ಟು ಲಕ್ಷಣವಾಗಿರುತ್ತದೆ. ಅವಕ್ಕೆಲ್ಲ ಒಂದೊಂದು ಕಾರಣಗಳದಾವ್ರಿ. ಹಾಗಾಗಿ ಅವನ ಗೆಳೆಯನ ಹೊಲ ಜೋಳ ಅತ್ಯಂತ ವಿಪುಲವಾಗಿ ಬಂತು, ಇವೊಂದು ಸ್ವಲ್ಪ ಎಡ ಆಯಿತು. ಎಡ ಆಗದ ಕೂಡಲೇ ಇವನು ಹೊಟ್ಟೆಯಾಗ ಒಂದಿಷ್ಟು ಕಿಚ್ಚ ಹೊತ್ತು. ಏನದು? ನನಗಿಂತ ಹೆಚ್ಚಿಗೆ ಬೆಳೀತಾನಲ್ಲ. ಏನತ್ರಿ? ನನಗಿಂತ ಹೆಚ್ಚಿಗೆ ಬೆಳೀತಾನಲ್ಲ, ನನಗಿಂತ ಹೆಚ್ಚು ಬೆಳೀತಾನಲ್ಲ. ಆ ಹೊನ್ನೊಟ್ಟಿಗೆಯಾಗ ಯಾರ ಹೆಸರು ಬರೋಂಗಿಲ್ಲ, ಗೌಡಪ್ಪ ಗೌಡಂದೇ ಬರ್ತದಲ್ಲ. ಹಿಂಗೂ ಅನವ್ರದಾರ. ಯಾಕೆ ಬರ್ತದೆ? ಅಂಥ ಕೆಲಸ ಅವರು ಮಾಡ್ತಾ ಇದ್ದಾರಂತೂ ಬರ್ತದೆ. ಅವ್ರ ಜೋಡಿ ನಮ್ಮದು ಬರಲಿ ಅಂದ್ರೆ ಹೆಂಗೆ ಬರ್ತದೆ? ಸಾಧ್ಯ ಇಲ್ಲ. ನಾವೇನು ಮಾಡ್ತೇವೆ ಅದೇ ಹೆಸರು ನಮ್ಗೆ ಬರ್ತದೆ. ಹಾಗಾಗಿ ಅವ ಅದೇನು ಹೊತ್ತು ನೋಡ್ರಿ ಬೆಂಕಿ, ಭಾಳ ದೊಡ್ಡದು ಅಲ್ಕತ್ತು. ನಿತ್ಯ 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 ಇದು ಬೆಳೀಲಾರ್ದಂಗೆ ಮಾಡ್ಬೇಕಂದ್ರೆ ಏನು ಮಾಡಬೇಕಂತ ಹೊಂಚು ಹಾಕ್ತಿದ್ದ, ವಿಚಾರ ಮಾಡ್ತಿದ್ದ. ಸಂಧಿ ಯಾವಾಗ ಸಾಧಿಸದಂತ ಹಿಂಗೆ ಹೊತ್ಕೋತು ಬಂತು. ಇನ್ನೊಂದು ನಿಮಗೇನು ಹೇಳೋದಂದ್ರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದರೆ ನಿಲ್ಲಬಹುದೇ. ಬಸವಣ್ಣವ್ರ ವಚನದಿದು. ಒಲೆ ಹತ್ತಿ ಉರಿಯಾಕತ್ತು ಅಂದ್ರೆ ಕೊಡ ಇಲ್ಲ, 2 ಕೊಡ, 4 ಕೊಡ, 10 ಕೊಡ ಹಾಕಿ ಬೆಂಕಿ, ಒಲೆ ಬೆಂಕಿಯನ್ನು ಆರ್ಸಾಕೆ ಬರ್ತೈತಿ. ಅದೇ ಬೆಂಕಿ ನೆಲಕ್ಕೆ ಹತ್ತಂದ್ರೆ ಆರ್ಸಕ್ಕೆ ಬರ್ತದೇನ್ರಿ? ಬರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಏರು ನೀರಂಬೊಡೆ, ಆಕಾಶದಿಂದ ಸಮುದ್ರದೊಳಗಿಂದ ನೀರ ಬಾಷ್ಪೀಭವನಗೊಂಡು ಮೂಡಾಕಾರದಲ್ಲಿ ಬಂದು
ಮೇಘ ರೂಪದಲ್ಲಿ ಸುರಿಯುವ ಹನಿ ಗುಡ್ಡನ ಕುಡಿತು ಅಂತಂದ್ರೆ ಹಳ್ಳ ಕೊಳ್ಳಕ್ಕೆ ಬರಲಿಲ್ಲ ಅಂದ್ರೆ, ಈ ಹುಲ್ಲು ಚಿಗುರು ಚಿಗಿಲಿಲ್ಲ ಅಂದ್ರೆ ಈ ಪ್ರಾಣಿಗಳು ಬದುಕಲಿಕ್ಕೆ ಸಾಧ್ಯೇನು? ಆ ಬಳಿಕ ಇನ್ನೊಂದೇನಪ್ಪ ಮುಂದೆ ಮುತ್ಯ, ಏರು ನೀರುಂಬೊಡೆ ಬೇಲಿ ಮೇಪುಡೆ. ತೋಟಗಾರನೊಬ್ಬ ಕುರಿದನಗಳ ಕಾವಲಕ್ಕಾಗಿ ಜಾಲಿ ಅಥವಾ ಸರ್ಕಾರ ಜಾಲಿ ಮುಳ್ಳನ್ನು ಬಿಡಿತಾ ಇರ್ತಾನೆ ತನ್ನ ಹೊಲಕ್ಕೆಲ್ಲ. ಆ ಜಾಲಿನ ರಾತ್ರಿ ಎದ್ದು ಹೊಲ ಮೈಲಿಕ್ಕತ್ತಂದ್ರೆ ಕಾಯ್ಲಿಕ್ಕೆ ಬರ್ತದೇನೋ? ಬರ್ತೈತೇನ್ರಿ? ಸಾಧ್ಯವಿಲ್ಲ. ಇದು ಮೂರನೇದ್ದು. ನಾಲ್ಕನೇ ಸಾಲಿ ಏನಪ್ಪ ಅಂತಂದರೆ, ನಾರಿ ತನ್ನ ಮನೆಯಲ್ಲಿ ಕಳವಡೆ. ಯಜಮಾನನೊಬ್ಬ ಧರ್ಮಪತ್ನಿಯ ಮೇಲೆ ಇಡೀ ಮನೆಯ ವಿಶ್ವಾಸನಿಟ್ಟು ಹೋಗ್ತಾ ಇದ್ದಾನೆ. ಆ ಎಮ್ಮ ಇಲ್ಲಿರುವಂಥ ಸಂಪತ್ತ ಬೆಳ್ಳಿ ಬಂಗಾರ ತವರು ಮನೆಗೆ ಕಳ್ಸಾಕ ಶುರು ಮಾಡಿದಳಂದ್ರೆ ಆ ಮನೆ ಎಂದಾದರೂ ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ ಏನು? ಸಾಧ್ಯ. ಮತ್ತು ನೀವು ಸಿಟ್ಟಿಗೆ ಬಂದಿರಿ, ಓ ನನ್ನ ಮೇಲೆ ಇದನ್ನೆಲ್ಲ ಯಾಕೆ ಹೇಳಂದ್ರೆ ಇವನಿಗೆ ಯಾರು ಹೇಳ್ಯಾರಿದು ಹೇಳಂತೇಳಿ ಅವ್ರ ಕಿಶದಂದ್ರೆ ರೊಕ್ಕ ಒಗ್ಯಾಣ ನೆಪಾಪ್ ಮಾಡಿಕೊಂಡು ಕಳವು ಮಾಡಿಕೊಂಡು ಒಯ್ದು ನಾಗರ ಪಂಚಮಿಗೆ ಊರಿಗೆ ಬಂದು ಅವೇ ರಕ್ಕಿಲಿ ಕೊಳ್ಳಾಗ ಒಂದು 4 ಗುಂಡು ಮಾಡಿಕೊಂಡು ಗಂಡು ಮನೆಗೆ ಹೋಗಿ ಇದು ನಮ್ಮವ್ವ ತುಪ್ಪ ಮಾರಿ ಮಾಡಿಸೋಳು ಅಂತ ಹೇಳ ಮಂದಿನೂ ಅದ. ಈ ಊರಾಗಿಲ್ಲ, ಆ ಕಡೆ ಹೇಳ್ತೀನಿ ಏನು ಮಾಡೋದು? ಅದಕ್ಕೆ ಅವರು ನಗಬೇಕ ಏನು ಅಳಬೇಕಂತ ಮಡಿವಾಳಪ್ಪನವರು ಒಂದು ಪದ ಹಾಡ್ತಾರೆ ರೀ, ಭಾಳ ಚಂದದ. ಇರಲಿ, ಅದು ಈಗೇನು ಬೇಡ, ಸಮಯ ಕಡಿಮೆ. ಎಲ್ಲ ತಿಂದು ಬಾಯಿ ಒರೆಸ್ಕೊಂಡು ನಾ ತಿಂದವನು ಬಾಯಿಗೆ ಹುಳ ಬೀಳತ್ತಾರ ಒಬ್ಬೊಬ್ಬರು. ಏನು ಮಾಡ್ಬೇಕು? ಮಜಾ ಅಂತದ್ರಿ. ಮೊನ್ನೆ ಅಯೋಧ್ಯ ನಗರದ ರಾಮ ಮಂದಿರ ನಿರ್ಮಾಣ ಆಯಿತು. ಇಡೀ ವಿಶ್ವವ ದರ್ಶನ ಮಾಡತಕ್ಕಂಥ ಮಂದಿರ ಆಯಿತು. ಗುಡಿ ಪೂಜಾರಿ ಎಷ್ಟೋ ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿದಂಥ ರಾಮನಿಲ್ಲ. ಮಾಧ್ಯಮದಲ್ಲಿ ನೋಡ್ತಾ ಇರಿ ನೀವೆಲ್ಲ ಬಂದದ್ದು. ನಾರಿ ತನ್ನ ಮನೆಯಲ್ಲಿ ಕಳವಡೆ. ಏನು ಮಾಡೋದು? ಅಗ್ನಿ ಮುಂದಿಟ್ಟುಕೊಂಡು ಗುರುಗಳ ಸಾಕ್ಷಿಯಾಗಿ ಗಂಗೇಚ ಯಮನೇಚ ಗೋದಾವರಿ ನರ್ಮದಾ ಕಾವೇರಿ ಸಿಂಧು ತುರ್ಯಾ ಸದಾ ಮಂಗಲಂ ಹಿಂಗೆ ಮಂತ್ರ ಅಂದು ಅಗ್ನಿ ಸಾಕ್ಷಿಯಾಗಿ ಗಂಗೆ ಪೂಜೆ ಮಾಡಿ ಗಂಡ ಹೆಂಡತಿ ಪ್ರಮಾಣ ಮಾಡಿ ನಾವು ಎಂದೂ ಜೀವನದೊಳಗೆ ಸುಳ್ಳು ಮಾತಾಡೋಂಗಿಲ್ಲ, ಪ್ರಾಮಾಣಿಕವಾಗಿರ್ತೀವಿ, ಗಂಡ ಹೆಂಡತಿ ಅವ್ರ ಜೀವನ ಅರ್ಥ ಮಾಡ್ಕೊಂಡು ಬದುಕ್ತೀವಿ ಅನ್ನೋರ ಈ ರೀತಿ ಮಾಡಿದ್ರೆ ಮನೆ ಹೆಂಗೆ ಉಳಿತದ? 4ನೇ ಸಾಲ. 5ನೇ ಸಾಲ ಏನು ಬರೀತಾರೆ ಬಸವಣ್ಣವರು ಅಂತಂದ್ರೆ, ತಾಯಿಯ ಮಲೆ ಹಾಲು ನಂಜಾದೊಡೆ. ತಾಯಿ ತನ್ನ ಹೆತ್ತ ಮಗನಿಗೆ ಉಣಿಸುವಂಥ ಅಮೃತದ ಕಲಶದ ತುಂಬಿದ ಹಾಲು ಒಳಗನ ವಿಷ ಆಯಿತು ಅಂತಂದ್ರೆ ಆ ಮಗನಿಗೆ ಯಾವ ವೈದ್ಯರ ಕಣಿದನ್ನು ಕೂಡ ಬದುಕಿಸ್ಲಿಕ್ಕಾಗ್ತದೇನು? ಸಾಧ್ಯ ಇಲ್ಲ. ಹೇ ಪರಮಾತ್ಮ, ನೀ ಹುಟ್ಟಿಸಿದ ಜೀವ ಕಳವಳ ಮಾಡಿದ ಬಳಿಕಿನ್ಯಾರು ಸಲುವವರಯ್ಯ, ಕೂಡಲ ಸಂಗಮ ದೇವ ಅಂತ ವಚನ ಬರೀತಾನ. ಯಾಕೆ ಹೇಳಿದ್ರಿದು? ಎದರ ಸಲುವಾಗಿ ಹೇಳದಪ್ಪ? ಹೊಳ್ಳಿ ಮತ್ತೆ ಅಲ್ಲೇ ಬರಬೇಕು ರೀ. ಮತ್ತು ವಿಜಯಪುರ್ಲಿಂದ ಬಂದಂಥ ಬಸ್ಸು ಹೊಳ್ಳಿ ಮತ್ತು ಹೊನ್ನೊಟ್ಟಿಗಿಂದ ಎಲ್ಲಿಗೆ ಹೋಗ್ತದಪ್ಪ? ಇಲ್ಲೇ ನಿಂತ್ಕೋತಂದ್ರೆ ಎಲ್ಲರಿಗೆ ಚಿಂತೆ ಆಗ್ತದೆ, ಹೋಗೋರಿಗೆ ಚಿಂತೆ. ಅವ್ನು ಡಿಪೋ ಮ್ಯಾನೇಜರ್ ಅವನು ಬಸ್ ಯಾಕೆ ಬರಲಿಲ್ಲತ್ತ ಅವನಿಗೆ ಚಿಂತೆ ಆಗ್ತದೆ. ಹಂಗೆ ನಾವು ಎಲ್ಲಿಂದ ಪ್ರಾರಂಭ ಮಾಡೀವಿ ಅಲ್ಲಿಗೆ ಬರಬೇಕಾಗ್ತದೆ. ಬಡಗೌಡನಿಗೆ ಸಿದ್ದಪ್ಪ ಮಹಾರಾಜರು ಹೇಳಕತ್ಯಾರ, ಹೊಟ್ಯಾಗ ಹೊತ್ತಿದ ಕಿಚ್ಚ ಬಡಗ್ಯಾ, ಈ ಬೆಂಕಿ ಉರಿತಾ ಉರಿತಾ ಜೋಳ ಹೂದಿನಿ ಆತು, ಶೀತ್ನಿ ಆತು, ಕಡಬದಿನಿ ಆತು, ಬಳಿಕ ಎಲ್ಲ ಒಣಗಿತು. ಆ ಜೋಳವನ್ನು ಕಿತ್ತಿ ಸೂಡ ಕಟ್ಟಿ ಗೂಡ ಹೊಡೆದಾಗ ನೀ ಏನು ಚಿಂತೆ ಮಾಡ್ತಿದ್ದೆ ಅಂತಂದ್ರೆ, ಈ ಗೂಡ ಬಿಟ್ಟು ಅವ ಯಾವಾಗ ಮನೆಗೆ ಹೋಗ್ತಾನೆ, ನನಗೆ ಯಾವಾಗ ಟೈಮ್ ಸಾಧಿಸಿತ್ತು, ಇದಕ್ಕೆ ಯಾವಾಗ ಬೆಂಕಿ ಹಚ್ಚಲಿ ಅಂತ ದಾರಿ ಕಾಯ್ತಿದ್ದಿ. ಗುರುಗಳು ಹೇಳ್ತಾರೆ,
ಬಡಗೌಡ ಕಣ್ಣ ನೀರು ಒಣಗದು ತಣ್ಣಗಾದ. ಆವಾಗ ಅವ ಮನೆಗೆ ಬಂದ. ಇವ ಸಾಧಿಸಿ ಬೆಂಕಿ ಹಚ್ಚದ. ಹಚ್ಚಿ ಮತ್ತು ಮನೆಗೆ ಬಂದ. ಮಂದಿ ಕೂಡ ಅವ್ರ ಜೋಡಿ ಇವನು ಮಂದ್ಯಾಗ ಕುಡ್ಕೊಂಡು ಹೋದ. ಹೋಗಿ ಅವನೇ ಬಯಕ್ಕೆ ಶುರು ಮಾಡ್ತಾನೆ ರೀ. ಏನಂತ, ನನ್ನ ಗೆಳೆಯನ ಬಣಿಮಿಗೆ ಬೆಂಕಿ ಹಚ್ಚೋದು ಸುಳೆ ಮಗ ಅವ ಸಿಕ್ಕರೆ ತುಕುಡಿ ಮಾಡಿ ಹೋಗಿತೀನಿ ಅಂತ ಅವನೇ. ಅವನ ಮನೆ ದೇಗಲಾಗಲಿ ಅಂತಾನೆ, ಅವನ ಮನೆ ಮಸೂಟಿಗೆ ಆಗಲಿ ಅಂತಾನೆ. ಎಲ್ಲ ಅವ ಮತ್ತು ಬಾಯಾಗ ಮಣ್ಣು ಹಾಕೋತಿದ್ದ. ಪಾಪ ಬೆಂಕಿ ಹಚ್ಚದ ಅವ ಹೆಂಡ್ರು ಮಕ್ಕಳು ಇನ್ನೇನು ತಿನ್ಬೇಕು ಹೊರಸ್ತನಕಂತೇಳಿ ಬಡಿಗೆ ಆಗ ಮಾಡಿದ ಆ ಕರ್ಮ ಇವತ್ತು ನೀನು ಮಾಡಿಲ್ಲಂದ್ರೂ ಕೂಡ ಅದು ನಿನ್ನ ಬೆನ್ನ ಬಿಟ್ಟಿಲ್ಲ, ಬಿಡೋದಿಲ್ಲ. ಅದಕ್ಕೆ ದುರಿತ ಕರ್ಮವ ನೊಲ್ಲದಿರು ಮನುಷ್ಯನೇ. ಈಗಿಂದಲ್ಲದು, ನೀ ಮಾಡಿದ ಆ ಬೆಂಕಿಯ ಕರ್ಮವೇ ಇಂದು ನಿನ್ನ ಮನೆಗೆ ಬೆಂಕಿ ಹತ್ತುದೇ ನಿಶ್ಚಿತ. ಆದರೆ ಬಬಲಾದಿ ಮುತ್ಯ ನಿನ್ನ ಅನ್ನ ತಿಂದಾನ, ಉರಿ ಹತ್ತದ್ದು ಮುನ್ನೆಚ್ಚರಿಕೆ ಮಾಡಿಕೊಟ್ಟು ಹೋಗ್ಯಾನ. ಇನ್ನು ನನಗೆ ಉಣಿಸಿದೆ ಅಂದ ಒಳಕ್ಕೆ ನಾನು ನಿನಗೊಂದು ಉಪಕಾರ ಮಾಡ್ತೀನಿ ಅಂತ ನೀವ ಅರಕೇರಿ ಮುತ್ಯ ಸಿದ್ದಪ್ಪ ಮಹಾರಾಜರು. ಏನಿಲ್ಲ, ಹಬ್ಬದ ದಿವಸ ಹಗಲು 12ಕ್ಕೆ ಉರಿ ಹತ್ತದ ಖಚಿತ. ನೀ ಏನು ಮಾಡಬೇಕು, ಎಲ್ಲ ಮನೆಯಾಗೇನು ಸಾಮಾನು ಕಡೆಗೆ ತೆಗೆದು ಬೆಂಕಿ ಹತ್ತಿದ ಕ್ಷಣ ಮುಮ್ಮೆಟ್ಟು ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧಾಂತ ಕೂಗು, ನಾನು ಮಳೆ ಕೊಟ್ಟು ನಿನ್ನ ಮನೆಗೆ ಹತ್ತಿದ ಬೆಂಕಿ ಆರಿಸ್ತು ಅಂತ ಹೇಳ್ದಂಥವ. ಬಾರಯ್ಯ ನಮ್ಮ ಮನೆಗೆ ಸಿದ್ಧಲಿಂಗೇಶ್ವರ, ತೋರಯ್ಯ ನಿನ್ನ ರೂಪ ಪರಮೇಶ್ವರ. ಬಾರಯ್ಯ ನಮ್ಮ ಮನೆಗೆ ಸಿದ್ಧಲಿಂಗೇಶ್ವರ, ತೋರಯ್ಯ ನಿನ್ನ ರೂಪ ಪರಮೇಶ್ವರ. ಪಾದ ಪೂಜೆ ಮಾಡುವೆ ಕರುಣಾಕರ, ಪಾದ ಪೂಜೆ ಮಾಡುವೆ ಕರುಣಾಕರ. ನಾದಮಯದಿ ಹಾಡಿ ಕುಣಿವೆ ಶಿವಶಂಕರ ಅಭಯಂಕರ. ಬಾರಯ್ಯ ನಮ್ಮ ಮನೆಗೆ ಸಿದ್ಧಲಿಂಗೇಶ್ವರ, ತೋರಯ್ಯ ನಿನ್ನ ರೂಪ ಪರಮೇಶ್ವರ. ಕಾವಿಯನ್ನು ಧರಿಸಿ ಕರದಲ್ಲಿ ಚಿನ್ನದ ಬೆತ್ತವನಿರಸಿ, ಮೈ ತುಂಬ ಭಕ್ತರ ಕಾವಿಯ ಧರಿಸಿ ಕರದಲ್ಲಿ ಚಿನ್ನದ ಬೆತ್ತವನಿರಸಿ, ಆಧರಿಸಿ ಸ್ವಾಗತಿಸುವೆ ಹೂಮಳಿ ಸುರಿಸಿ, ಆಗತಿಸುವೆ ಸ್ವಾಗತಿಸುವೆ ಹೂಮಳಿ ಸುರಿಸಿ. ಆನಂದ ಹೊಂದುವೆ ನಿನ್ನಯ ಪಾದ ಪೂಜಿಸಿ, ಆನಂದ ಹೊಂದುವೆ ನಿನ್ನಯ ಪಾದ ಪೂಜಿಸಿ. ಬಾರಯ್ಯ ನಮ್ಮ ಮನೆಗೆ ಸಿದ್ಧಲಿಂಗೇಶ್ವರ, ತೋರಯ್ಯ ನಿನ್ನ ರೂಪ ಪರಮೇಶ್ವರ. ಪಾದ ಪೂಜೆ ಮಾಡುವೆ ಕರುಣಾಕರ, ಪಾದ ಪೂಜೆ ಮಾಡುವೆ ಕರುಣಾಕರ. ನಾದಮಯದಿ ಹಾಡಿ ಕುಣಿವೆ ಶಿವಶಂಕರ. ಬಾರಯ್ಯ ನಮ್ಮ ಮನೆಗೆ ಸಿದ್ಧಲಿಂಗ. ಹಾಲು ಹರಿದು ಹರವಿ ಅಭಿಷೇಕ ಮಾಡುವೆ ಸ್ವಾಮಿ, ನಿನ್ನ ಭಜಿಸುತ್ತಲಿ ಸ್ಮರಣೆ ಮಾಡುವೆ. ಸಿದ್ಧಲಿಂಗ ಹಾಲು ಹರಿದು ಹರಿವಿ
सिद्धलिंगेश्वर महाराज की, वीरलिंगेश्वर महाराज की, अकड़ हिंद गप्पा कुत्तौर महाराज की. ತುಂಬ ತುಂಬ ಧನ್ಯವಾದಗಳು. ಒಳ್ಳೆಯ ಗೀತೆಯನ್ನು ಹಾಡಿದರಲ್ಲ, ಸಿದ್ಧಲಿಂಗ ಸಿದ್ಧ ರಾಮ. ಪಡಗೌಡನಿಗೆ ಸಂತೋಷ ಆಯ್ತು ರೀ. ನಾವು ಮಾಡಿದ್ರ ಸಾಕ್ಷಿ ನಮ್ಗೆ ಗುರುತಾಯ್ತಂದ್ರೆ ಸಂತೋಷ ಆಗ್ತೀವಿ, ದುಃಖ ಆಗಂಗಿಲ್ಲ. ಪ್ರತಿಯೊಬ್ಬರಿಗೂ ಲಕ್ಷ್ಯದಾಗಿರ್ಬೇಕು ರೀ. ಯಾವುದೇನು ಬಂದರೂ ಕೂಡ ಹಿಂದಿನ ಕರ್ಮ ಇದ್ರನ ಬರ್ತೈತಿ, ಇಲ್ಲ ಅಂತ ಬರೋದಿಲ್ಲ ಅಂತ ಹಿಂಗೆ ಸಾಕ್ಷಿ ಮಾಡ್ಕೋಬೇಕು. ಅದಕ್ಕೆ ನಿಮಗೆಲ್ಲ ನಾವು ಒತ್ತಿ ಹೇಳಕತ್ತೀನಿ, ಜೀವನದಲ್ಲಿ ಎದಕ್ಕೆ ಹೇಳ್ದಪ್ಪ ನಾ ಇದನ್ನು,